ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಸೊ ಈ ವಿಡಿಯೋದಲ್ಲಿ ನಾವೇನಪ್ಪಾ ಅಂತಂದ್ರೆ ಈ ವಾರದ ಅಂದ್ರೆ ನವೆಂಬರ್ 10ರಿಂದ 16ನೇ ತಾರೀಕಿನವರೆಗೆ ಇರ್ತಕ್ಕಂಥ ವೀಕ್ಲಿ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಟ್ರೆ ಮತ್ತೆ ವಿಡಿಯೋನ ಕೊನೆಯವರೆಗೂ ನೋಡಿ. ತುಂಬಾ ಇಂಪಾರ್ಟೆಂಟ್ ಆದಂತಹ ವೀಕ್ಲಿ ಕರೆಂಟ್ ಅಫೇರ್ಸ್ ಆಗುತ್ತೆ. ಸೊ ಆಲ್ರೆಡಿ ನಾವು ಡೈಲಿ ಕರೆಂಟ್ ಅಫೇರ್ಸ್ ನ ಮಾಡಿದೀನಿ. ಸೊ ಅದನ್ನ ತಗೊಂಡು ನಿಮ್ಗೆ ಸ್ವಲ್ಪ ವೀಕ್ಲಿ ರಿವಿಷನ್ ಇರಲಿ ಅಂತ ವೀಕ್ಲಿ ಕರೆಂಟ್ ಅಫೇರ್ಸ್ ನ ಮಾಡ್ತೀನಿ. ಇವತ್ತು ಸಂಡೇ ಅಲ್ಲ, ಅದಕ್ಕೋಸ್ಕರ. ಸೊ ನಾಳೆ ಇದೆಯದ. ಸೊ ಇವತ್ತಿನ ಮತ್ತೆ ನಾಳೆದು ಕೂಡ ಕಂಪ್ಲೀಟ್ ಆಗಿ 2 ದಿನದ್ದು ಕೂಡಿಸಿ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಕೊನೆವರೆಗೂ ನೋಡಿ. ತುಂಬಾ ಇಂಪಾರ್ಟೆಂಟ್ ಆದಂತಹ ಕರೆಂಟ್ ಅಫೇರ್ಸ್ ಆಗುತ್ತೆ. ಮೇನ್ಲಿ ನಮ್ಮ ಕರ್ನಾಟಕದ ಎಕ್ಸಾಮ್ಸ್ ಗಳನ್ನ ಫೋಕಸ್ ಮಾಡಿ ಈ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಸೆಂಟ್ರಲ್ ದಲ್ಲಿ ಇರ್ತಕ್ಕಂಥ ಎಕ್ಸಾಮ್ SSC ಎಕ್ಸಾಮ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮೇನ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸಮಯನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ವಿಶ್ವ ವಿಜ್ಞಾನ ದಿವಸ್, ವರ್ಲ್ಡ್ ಸೈನ್ಸ್ ಡೇ. ವರ್ಲ್ಡ್ ಸೈನ್ಸ್ ಡೇ ಯಾವ ದಿನದಂದು ಆಚರಿಸುತ್ತೇವೆ ಅಂತ ಅಂದ್ರೆ ನವೆಂಬರ್ 10ರಂದು ಆಚರಿಸುತ್ತೇವೆ. ಪ್ರತಿ ವರ್ಷದ ನವೆಂಬರ್ 10ನ ವರ್ಲ್ಡ್ ಸೈನ್ಸ್ ಡೇ ಅಂತ ಆಚರಿಸ್ತೀವಿ. ಸೊ ಏನಪ್ಪಾ ಅಂದ್ರೆ ಇದನ್ನ ಯುನೆಸ್ಕೋ ವತಿಯಿಂದ ಇದನ್ನ ಘೋಷಣೆ ಮಾಡಿದ್ದಾರೆ. ಯುನೆಸ್ಕೋ ಸಂಸ್ಥೆ ಇದೆಲ್ಲ, ಸೊ ಅದು ಇದನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ನೆನ್ಪಿಟ್ಕೊಡ್ರಿ. ಅಂದ್ರೆ ನಮ್ಗೆ ಎಕ್ಸಾಮ್ ಎಷ್ಟು ಬೇಕೋ ಅಷ್ಟೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಹೋಗೋಣ. ಭಾರತದ, ಇಲ್ಲಿ ರಿಪೀಟ್ ಆಗಿದೆ, ಇದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ರಿ. ಭಾರತದ ಮೊದಲ ಜೈವಿಕ ಉತ್ಪಾದನಾ ಸಂಸ್ಥೆಯಾದಂತಹ ಬ್ರಿಕ್ ನವಿ ಎಲ್ಲಿ ಉದ್ಘಾಟನೆಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಇದು ಎಲ್ಲಿಪ್ಪ ಅಂತಾರೆ, ಪಂಜಾಬ್ ರಾಜ್ಯದಲ್ಲಿ ಉದ್ಘಾಟನೆಗೊಂಡಿರ್ತಕ್ಕಂಥದ್ದು ಬ್ರಿಕ್ ನವಿ. ಇದೊಂದು ಜೈವಿಕ ಉತ್ಪಾದನಾ ಸಂಸ್ಥೆ ಆಗಿದೆ. ಇದನ್ನ ಪಂಜಾಬ್ ನಲ್ಲಿ ಪ್ರಧಾನಿಯವರು ಉದ್ಘಾಟನೆ ಮಾಡಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ KPSC, ಇದು ಇಂಪಾರ್ಟೆಂಟ್, KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ನೂತನ ಕಾರ್ಯದರ್ಶಿಯಾಗಿ ಯಾರನ್ನ ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇತ್ತೀಚೆಗೆ KPR ನೂತನ ಕಾರ್ಯದರ್ಶಿಯಾಗಿ ರಮಣ್ ದೀಪ್ ಚೌಧರಿ ಅವರನ್ನ ನೇಮಿಸಲಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ನೆಕ್ಸ್ಟ್, IPL 2025ರ ಭೂ ನಿರೀಕ್ಷಿತ ಮೆಗಾ ಹರಾಜು ನವೆಂಬರ್ 24-25ರಲ್ಲಿ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರು. ಸೊ ನವೆಂಬರ್ 24-25ರಲ್ಲಿ ನಡೀತಕ್ಕಂಥದ್ದು ಎಲ್ಲಿಪ್ಪ ಅಂದ್ರೆ ಸೌದಿ ಅರೇಬಿಯಾ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ಸೌದಿ ಅರೇಬಿಯಾದಲ್ಲಿ ಈ ವರ್ಷದ IPL ಹರಾಜು ಆಕ್ಷನ್ ನಡೆಯಲಿದೆ. ನೆಕ್ಸ್ಟ್, ರಾಯಲ್ ಎನ್ಫೀಲ್ಡ್ ಕಂಪನಿಯ ನೂತನ ವಿದ್ಯುತ್ ಚಾಲಿತ ಬೈಕ್ ನ ಹೆಸರೇನು ಅಂತ ಕೇಳಿದ್ದಾರೆ. ಸೊ ರಾಯಲ್ ಎನ್ಫೀಲ್ಡ್ ಕಂಪನಿಯ ನೂತನ ವಿದ್ಯುತ್ ಚಾಲಿತ ಬೈಕ್ ನ ಹೆಸರೇನಪ್ಪಾ ಅಂತಂದ್ರೆ ಫ್ಲೈಯಿಂಗ್ ಫ್ಲೀ ಅನ್ನುವಂಥದ್ದು. ಫ್ಲೈಯಿಂಗ್ ಫ್ಲೀ ಈ ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ನ ಒಂದು ಎಲೆಕ್ಟ್ರಿಕ್ ಬೈಕ್ ನ ಹೆಸರಾಗಿದೆ. ನೆನ್ಪಿಟ್ಕೊಳ್ರಿ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಅಳವಿನ ಅಂಚಿನಲ್ಲಿರ್ತಕ್ಕಂಥ ಲಾಂಗ್ ಬಿಲ್ಡ್ ರಣಹದ್ದು ಇಲ್ಲಿದೆ ನೋಡಿ ಇಮೇಜ್ ನಲ್ಲಿ. ಸೊ ಲಾಂಗ್ ಬಿಲ್ಡ್ ರಣಹದ್ದು ನೆಲೆಯಾದ ಮಹದೇವ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಕಂಡು ಬರತಕ್ಕಂಥದ್ದು ಎಲ್ಲಿ ಅಂದ್ರೆ ಗೋವಾದಲ್ಲಿ ಕಂಡು ಬರುತ್ತೆ ಮಹದೇವ್ ವನ್ಯಜೀವಿ ಅಭಯಾರಣ್ಯ. ಇದು ಲಾಂಗ್ ಬಿಲ್ಡ್ ರಣಹದ್ದಿನ ಒಂದು ಅಭಯಧಾಮವಾಗಿದೆ. ನೆಕ್ಸ್ಟ್, ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ಗಳನ್ನ ಒದಗಿಸಲು ದೀಪಂ 2.0 ಯೋಜನೆಯನ್ನ ಯಾರು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಯಾವ ರಾಜ್ಯ ದೀಪಂ 2.0 ಅನ್ನು ಪ್ರಾರಂಭಿಸಿದೆ ಅಂತ ಅಂದ್ರೆ ಇದು ಆಂಧ್ರ ಪ್ರದೇಶ್. ಆಪ್ಷನ್ ಎ ಆಂಧ್ರ ಪ್ರದೇಶ ರಾಜ್ಯ ಇದೆಲ್ಲ. ಇದು ಈ ಒಂದು ದೀಪಂ 2.0 ಅನ್ನುವಂತಹದ್ದು ಮಹಿಳೆಯರ ಉಚಿತ ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆ ಆಗಿದೆ. ಇದನ್ನ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ. ನೆಕ್ಸ್ಟ್, ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡೆಯಲು ಸಹಾಯವಾಗಲು ವಿದ್ಯಾಲಕ್ಷ್ಮಿ ಯೋಜನೆಯನ್ನ ಯಾವ ಸರ್ಕಾರ ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ವಿದ್ಯಾಲಕ್ಷ್ಮಿ ಯೋಜನೆಯನ್ನ ಪ್ರಾರಂಭಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇದು ಕೇಂದ್ರದ ಯೋಜನೆ ಆಗಿದೆ. ವಿದ್ಯಾಲಕ್ಷ್ಮಿ ಅನ್ನುವಂಥದ್ದು ಕೇಂದ್ರದ ಯೋಜನೆ. ಸ್ವಲ್ಪ ನೆನ್ಪಿಟ್ಕೊಡ್ರಿ, ಕೇಂದ್ರ ಯೋಜನೆ ಯಾವುದು, ಸ್ಟೇಟ್ ಯೋಜನೆ ಯಾವುದು, ಯಾವ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ಸ್ವಲ್ಪ ಲಕ್ಷ್ಯ ವಹಿಸಿ ನೋಡ್ಕೊಡ್ರಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ವಿದ್ಯಾಲಕ್ಷ್ಮಿ ಅಂದ ತಕ್ಷಣ ಹೆಸರು ಕನ್ನಡದಲ್ಲಿದೆ ಅಂತ ನೀವು ನಮ್ಮ ಕರ್ನಾಟಕ ಸರ್ಕಾರ ಅಂತ ಅನ್ಕೋಬೇಡಿ. ಅದು ಕೇಂದ್ರದ ಯೋಜನೆ ಆಗಿದೆ. ಹೆಣ್ಣು ಮಕ್ಕಳಿಗಾಗಿ ಒಂದು ಉಚಿತ ಶಿಕ್ಷಣದ ಸೌಲಭ್ಯವನ್ನು ಕೊಡುವ ಸಲುವಾಗಿ. ಇನ್ನು ಅಷ್ಟ್ರಾ ಹಿಂದ್ ಎಂಬ ಜಂಟಿ ವ್ಯಾಯಾಮವು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುತ್ತದೆ ಅಂತ ಕೇಳ್ತಾರೆ. ಸೊ ಅಷ್ಟ್ರಾ ಹಿಂದ್ ಅನ್ನುವಂತಹ ಜಂಟಿ ವ್ಯಾಯಾಮ ಹೆಸರಲ್ಲೇ ಇದೆ. ಸೊ ಆಸ್ಟ್ರೇಲಿಯಾ ಮತ್ತೆ ಭಾರತದ ನಡುವೆ ನಡೀತಕ್ಕಂಥ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ. ನೆಕ್ಸ್ಟ್, 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಬಳಕೆಯನ್ನು ನಿಷೇಧಿಸಿದಂತಹ ದೇಶ ಯಾವುದು ಅಂತ ಕೇಳಿದ್ರು. ಸೊ ಇತ್ತೀಚೆಗೆ ಈ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ದೇಶ ಯಾವುದಪ್ಪ ಅಂತಂದ್ರೆ ಇದು ಆಸ್ಟ್ರೇಲಿಯಾ ದೇಶ. 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣವನ್ನು ಬ್ಯಾನ್ ಮಾಡುವಂತಹ ಒಂದು ಉದ್ದೇಶಪೂರ್ವಕವಾಗಿ ಒಂದು ಡಿಸಿಷನ್ ತೆಗೆದುಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್,
ರಾಷ್ಟ್ರೀಯ ಸಾಕ್ಷರತಾ ದಿವಸ್, ನ್ಯಾಷನಲ್ ಲಿಟ್ರಸಿ ಡೇ ಅಂತ ಯಾವ ದಿನದಂದು ಆಚರಿಸ್ತೀವಿ ಅಂದ್ರೆ ನವೆಂಬರ್ 11ರಂದು ಪ್ರತಿ ವರ್ಷ ರಾಷ್ಟ್ರೀಯ ಸಾಕ್ಷರತಾ ದಿವಸ ಅಂತ ಆಚರಿಸಲಾಗುತ್ತದೆ, ಮೌಲಾನಾ ಅಬ್ದುಲ್ ಕಲಾಂ ರವರ ನೆನಪಿಗೋಸ್ಕರ. ನೆಕ್ಸ್ಟ್, ಸ್ವಾವಲಂಬನೆ 2024 ಭಾರತೀಯ ನೌಕಾಪಡೆಯ ಸ್ವಾವಲಂಬನೆ 2024 ಭಾರತೀಯ ನೌಕಾಪಡೆಯ ನೌಕಾ ಆವಿಷ್ಕಾರ ಮತ್ತು ಸ್ವದೇಶೀಕರಣ ಸೆಮಿನಾರ್ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ, ಸೊ ಇದು ನಡೆದಿರ್ತಕ್ಕಂಥದ್ದು ನ್ಯೂ ಡೆಲ್ಲಿಯಲ್ಲಿ ನಡೆದಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ಕೇಂದ್ರ ಸರ್ಕಾರ ಮತ್ತು ಮೆಟಾ ಸಂಸ್ಥೆ ಜಂಟಿಯಾಗಿ ಸೃಜನ್ ಎಂಬ ಎಐ ಅನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದ್ರೆ, ಸೊ ಯಾವ ರಾಜ್ಯ ಸರ್ಕಾರ ಅಂತಂದ್ರೆ ಯಾವ ಸರ್ಕಾರದಲ್ಲಿ ಈ ಒಂದು ಸೃಜನ್ ಎಂಬ ಎಐ ಅನ್ನ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ ರಾಜಸ್ಥಾನದಲ್ಲಿ ಕೇಂದ್ರ ಸರ್ಕಾರ ಮತ್ತು ಮೆಟಾ ಜಂಟಿಯಾಗಿ ಈ ಒಂದು ರಾಜಸ್ಥಾನದಲ್ಲಿ ಸೃಜನ್ ಎಂಬ ಎಐ ಚಾಲಿತ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟ್, ದೇಶದ 2ನೇ ನೀರಿನ ಮೆಟ್ರೋ ಕರ್ನಾಟಕದ ಯಾವ ಸ್ಥಳದಲ್ಲಿ ಆರಂಭಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇಲ್ಲಿ ಕೇರಳದ ಕೊಚ್ಚಿಯಲ್ಲಿ, ಅದೇ ರೀತಿಯಾಗಿ ಎರಡನೇದು ಎಲ್ಲಪ್ಪ ಅಂತಂದ್ರೆ ಮಂಗಳೂರು, ನಮ್ಮ ಕರ್ನಾಟಕದ ಮಂಗಳೂರಿನಲ್ಲಿ ದೇಶದ 2ನೇ ನೀರಿನ ಮೆಟ್ರೋ ಪ್ರಾರಂಭಗೊಂಡಿದೆ. ತ್ರಿಬಲ್ ಸ್ಟಾರ್ ಕೊಡ್ತೀನಿ, ಸ್ವಲ್ಪ ನಿಗಾ ವಹಿಸ್ರಿ, ಇದು ಇಂಥ ಪ್ರಶ್ನೆಗಳು ತುಂಬಾ ಬರ್ತವೆ. ನೆಕ್ಸ್ಟ್, ಭಾರತದ 2ನೇ ಮಿಲಿಟರಿ ಹೆರಿಟೇಜ್ ಫೆಸ್ಟಿವಲ್ ಎಲ್ಲಿ ನಡೆದಿದೆ ಅಂತ ಕೇಳಿದ್ರು. ನೋಡ್ರಿ, ನಮ್ಮ ಭಾರತದ 2ನೇ ಮಿಲಿಟರಿ ಫೆಸ್ಟಿವಲ್ ನಡೆದಿರ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದ್ರೆ ನ್ಯೂ ಡೆಲ್ಲಿಯಲ್ಲಿ ಮಿಲಿಟರಿ ಫೆಸ್ಟಿವಲ್ 2024 2ನೇ ಹಂತದ್ದು ನವದೆಹಲಿಯಲ್ಲಿ ನಡೆದಿದೆ. ನೆಕ್ಸ್ಟ್, ಜಮ್ಮು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದ ಶಾಸಕಾಂಗ ಸಭೆಯ ಮೊದಲ ಸ್ಪೀಕರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಜಮ್ಮು ಕಾಶ್ಮೀರದ ಶಾಸಕಾಂಗ ಸಭೆಯ ಮೊದಲ ಸ್ಪೀಕರ್ ಆಗಿ ಅಂದ್ರೆ ಫಸ್ಟ್ ಟೈಮ್ ಈ ರೀತಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಫಸ್ಟ್ ಅಂತ ಬಂದಾಗ ನೆನ್ಪಿಟ್ಕೊಳ್ಬೇಕಾಗಿರ್ತದ್ದು ಅಬ್ದುಲ್ ರಹೀಂ ರಾಥರ್ ಅವರು ಈ ಒಂದು ಜಮ್ಮು ಕಾಶ್ಮೀರದ ಮೊದಲ ಸ್ಪೀಕರ್ ಆಗಿ ನೇಮಕಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್, 371 ತೆಗೆದಾದ್ಮೇಲೆ ಬ್ರೆಜಿಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನ ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ರು. ಗ್ರ್ಯಾಂಡ್ ಪ್ರಿಕ್ಸ್ ಅಂತ ಬಂದ್ರೆ ಮ್ಯಾಕ್ಸ್ ವರ್ಸ್ಟೆಪ್ಪನ್ ನೆನ್ಪಿಟ್ಕೊಡ್ರಿ, ಮ್ಯಾಕ್ಸ್ ವರ್ಸ್ಟೆಪ್ಪನ್. ಆಪ್ಷನ್ ಸಿ ಇಲ್ಲಿ ಸರಿಯಾದಂತ ಉತ್ತರ, ಬ್ರೆಜಿಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನ ಗೆದ್ದಿರ್ತಕ್ಕಂಥವ್ರು. ನೆಕ್ಸ್ಟ್, ಸೆಮಿಕಂಡಕ್ಟರ್ ಪಾಲಿಸಿಯನ್ನ ಜಾರಿಗೊಳಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ, ನೋಡ್ರಿ ಸೆಮಿಕಂಡಕ್ಟರ್ ಪಾಲಿಸಿಯನ್ನ ಜಾರಿಗೊಳಿಸತಕ್ಕಂಥದ್ದು ಗುಜರಾತ್ ರಾಜ್ಯವಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್, ಪಿಎಂ ವಿಶ್ವಕರ್ಮ ಯೋಜನೆಯಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಪಿಎಂ ವಿಶ್ವಕರ್ಮ ಯೋಜನೆ ಅಂದ್ರೆ ಸಣ್ಣ ಕೆಲಸಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಎಂಎಸ್ಎಂಇಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕರ್ಮ ಯೋಜನೆ ಆಗಿದೆ. ಸೊ ಇದನ್ನ ಅಳವಡಿಸಿಕೊಳ್ಳುವಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅಂತಂದ್ರೆ ನಮ್ಮ ಇಲ್ಲಿ ಆಪ್ಷನ್ಗಳು ತಪ್ಪಾಗಿದ್ದಾವೆ, ಇದು ಕರ್ನಾಟಕ ಆಗ್ಬೇಕು, ಕರ್ನಾಟಕ ರಾಜ್ಯ. ಸೊ ನಮ್ಮ ಕರ್ನಾಟಕ ರಾಜ್ಯ ಇದರಲ್ಲಿ ಫಸ್ಟ್ ಇರ್ತಕ್ಕಂಥದ್ದು, ಆಪ್ಷನ್ಗಳು ತಪ್ಪಾಗಿದ್ದಾವೆ. ಸೊ ಆಪ್ಷನ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಕರ್ನಾಟಕ ಪಿಎಂ ವಿಶ್ವಕರ್ಮ ಯೋಜನೆಯಲ್ಲಿ ಅಳವಡಿಸಿಕೊಳ್ಳುವಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್, ಗೋಲ್ಡ್ ಮ್ಯಾನ್ ಪರಿಸರ ಪ್ರಶಸ್ತಿ 2024 ಯಾರಿಗೆ ನೀಡಿ ಗೌರವಿಸಲಾಗಿದೆ ಅಂತ ಕೇಳಿದರೆ. ಸೊ ಗೋಲ್ಡ್ ಮ್ಯಾನ್ ಪರಿಸರ ಪ್ರಶಸ್ತಿ 2024 ಯಾರಿಗೆ ನೀಡಲಾಗಿದೆ ಅಂತಂದ್ರೆ ಅಶೋಕ್ ಶುಕ್ಲಾರ್ ಅವರಿಗೆ ನೀಡಿ ಗೌರವಿಸಲಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್, ವಿಶ್ವ ನಿಮೋನಿಯಾ ದಿವಸವನ್ನ ಯಾವ ದಿನದಂದು ಆಚರಿಸುತ್ತೇವೆ ಅಂತಂದ್ರೆ ನವೆಂಬರ್ 12ರಂದು ವಿಶ್ವ ನಿಮೋನಿಯಾ ದಿವಸವನ್ನು ನಾವು ಆಚರಿಸುತ್ತೇವೆ. ನೆಕ್ಸ್ಟ್, ಹೊಸ ಲೇಸರ್ ಆಧಾರಿತ ವಿರೋಧಿ ಕ್ಷಿಪಣಿಯಾದಂತಹ ಐರನ್ ಬೀಮ್ ರಕ್ಷಣಾ ವ್ಯವಸ್ಥೆಯಲ್ಲಿ ಯಾವ ದೇಶ ಅಳವಡಿಸಿಕೊಂಡಿದೆ ಅಂತ ಕೇಳಿದರೆ. ಸೊ ಐರನ್ ಬೀಮ್ ಅನ್ನುವಂತಹ ರಕ್ಷಣಾ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ದೇಶ ಯಾವ್ದಪ್ಪ ಅಂತಂದ್ರೆ ಇದು ಇಸ್ರೇಲ್ ದೇಶವಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತ ಉತ್ತರವಾಗಿದೆ. ಐರನ್ ಬೀಮ್ ಅನ್ನುವಂಥದ್ದು ಇವೊಂದು ಲೇಸರ್ ಆಧಾರಿತ ವಿರೋಧಿ ಕ್ಷಿಪಣಿಯಾಗಿದೆ. ಸೊ ಇದನ್ನ ಇಸ್ರೇಲ್ ದೇಶ ಅಳವಡಿಸಿಕೊಂಡಿರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಭಾರತದ ನವೀಕರಿಸಿದ ರಾಷ್ಟ್ರೀಯ ಜೀವ ವೈವಿಧ್ಯ ಕಾರ್ಯತಂತ್ರ ಮತ್ತು ಕ್ರಿಯಾ ಯೋಜನೆಯನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ರು. ನಮ್ಮ ಭಾರತದ ನವೀಕರಿಸಿದ ರಾಷ್ಟ್ರೀಯ ಜೀವ ವೈವಿಧ್ಯ ಕಾರ್ಯತಂತ್ರ ಮತ್ತು ಕ್ರಿಯಾ ಯೋಜನೆಯನ್ನ ಪ್ರಾರಂಭಿಸಿರ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದ್ರೆ ಕೊಲಂಬಿಯಾದಲ್ಲಿ ನಮ್ಮ ಭಾರತದ್ದು ಫಸ್ಟ್ ಟೈಮ್ ಅಲ್ಲಿ ಅಳವಡಿಸಲಾಗಿದೆ. ನೆಕ್ಸ್ಟ್, ಫಿಕ್ಕಿ ಫುಲ್ ಫಾರ್ಮ್ ಏನು? ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಫಿಕ್ಕಿಯ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳ್ತಾರೆ. ಸೊ ಫಿಕ್ಕಿಯ ನೂತನ ಅಧ್ಯಕ್ಷರಾಗಿ ಹರ್ಷವರ್ಧನ್ ಅಗರ್ವಾಲ್ ರವರು ನೇಮಕಗೊಂಡಿರ್ತಕ್ಕಂಥದ್ದು. ಆಪ್ಷನ್ ಡಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್,
ಜಾರ್ಖಂಡ್ ರಾಜ್ಯದ ಚುನಾವಣೆಯ ಬ್ರಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ರೆ ನೋಡ್ರಿ, ಜಾರ್ಖಂಡ್ ರಾಜ್ಯದ ಚುನಾವಣೆ ಅಂಬಾಸಿಡರ್ ಆಗಿ MS ಧೋನಿ ರವರನ್ನ ನೇಮಿಸಲಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್, ಯಾವ ರಾಜ್ಯ ಸರ್ಕಾರಿ ನೌಕರರಿಗೆ ಕೆಲಸದ ಸಮಯದಲ್ಲಿ ತಂಬಾಕನ್ನು ನಿಷೇಧಿಸಿದೆ ಅಂತ ಕೇಳಿದರೆ, ಯಾವ ರಾಜ್ಯ ಸರ್ಕಾರಿ ನೌಕರರಿಗೆ ಕೆಲಸದ ಸಮಯದಲ್ಲಿ ತಂಬಾಕನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದೆ ಅಂತಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್, ಥೈಲ್ಯಾಂಡ್ ದೇಶದ ಪ್ರವಾಸಿ ಸಲಹೆಯಾಗುವುದು ಬ್ರಾಂಡ್ ಅಂಬಾಸಿಡರ್ ಆಗಿ ಯಾರನ್ನ ನೇಮಿಸಿದ್ದಾರೆ ಅಂತ ಕೇಳಿದರೆ, ಸೊ ಇದು ಯಾರಪ್ಪ ಅಂದ್ರೆ ಸೋನು ಸೂದ್ ಅವರನ್ನ ಥೈಲ್ಯಾಂಡ್ ದೇಶದ ಪ್ರವಾಸಿ ಸಲಹೆಯ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ. ಅದು ಹೆಮ್ಮೆ ಪಡ್ತಕ್ಕಂಥದ್ದು. ನಮ್ಮ ದೇಶದ ಪ್ರವಾಸಿಗಳು ಥೈಲ್ಯಾಂಡ್ ದೇಶಕ್ಕೆ ಹೋಗ್ತಾರಲ್ಲ, ಸೊ ಅವರಿಗೆ ಒಂದು ಸಲಹೆ ಮೇರೆಗೆ ಇವರನ್ನ ನೇಮಕ ಮಾಡಿದೆ ಥೈಲ್ಯಾಂಡ್ ದೇಶ. ವಿಶ್ವ ಯೂನಿವರ್ಸಿಟಿ ಶೂಟಿಂಗ್ ಚಾಂಪಿಯನ್ಶಿಪ್ 2024 ಎಲ್ಲಿ ಆಯೋಜನೆಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ವರ್ಲ್ಡ್ ಯೂನಿವರ್ಸಿಟಿ ಶೂಟಿಂಗ್ ಚಾಂಪಿಯನ್ಶಿಪ್ 2024 ಆಯೋಜನೆಗೊಂಡಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ. ಆಪ್ಷನ್ ಎ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್, ಆಸಿಯಾನ್ ಇಂಡಿಯಾ ನೆಟ್ವರ್ಕ್ ಆಫ್ ಥಿಂಕ್ ಟ್ಯಾಂಕ್ಸ್ 8ನೇ ದುಂಡು ಮೇಜಿನ ಸಮ್ಮೇಳನವು ಎಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕೇಳಿದ್ರು. ನೋಡಿ, ಆಸಿಯಾನ್ ಸಂಘಟನೆಯ ನೆಟ್ವರ್ಕ್ ಆಫ್ ಥಿಂಕ್ ಟ್ಯಾಂಕ್ಸ್ 8ನೇ ದುಂಡು ಮೇಜಿನ ಸಮ್ಮೇಳನ ನಡೆಯತಕ್ಕಂಥದ್ದು ಎಲ್ಲಿಪ್ಪ ಅಂತಂದ್ರೆ ಇಸ್ರೇಲ್ದಲ್ಲಿ. ಇದು ಆಪ್ಷನ್ ಸಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್, FIH ವರ್ಲ್ಡ್ ಹಾಕಿ ಫೆಡರೇಷನ್ ಇದೆಯಲ್ಲ, ಸೊ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ವರ್ಷದ ಹಾಕಿ ಆಟಗಾರನಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ ವರ್ಷದ ಹಾಕಿ ಆಟಗಾರರಾಗಿ ಯಾರಪ್ಪ ಅಂತಂದ್ರೆ ಇದು ಹರ್ಮನ್ ಪ್ರೀತ್ ಸಿಂಗ್. ಆಪ್ಷನ್ ಎ ಸರಿಯಾದಂತ ಹರ್ಮನ್ ಪ್ರೀತ್ ಸಿಂಗ್ ಅವರು FIH ನ ಹಾಕಿ ಆಟದ ವರ್ಲ್ಡ್ ಆಟಗಾರನಾಗಿ ನೇಮಕಗೊಂಡಿದ್ದಾರೆ. FIH ವತಿಯಿಂದ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಇನ್ನು FIH ಇನ್ನೊಂದು ಪ್ರಶಸ್ತಿಯನ್ನು ಕೊಟ್ಟಿದೆ. 2024 ಹಾಕಿ ಆಟದ ವರ್ಷದ ಗೋಲ್ ಕೀಪರ್ ಆಗಿ ಯಾರನ್ನ ಆಯ್ಕೆ ಮಾಡಿದೆ ಅಂತ ಕೇಳಿದ್ರೆ, ಸೊ ವರ್ಷದ ಗೋಲ್ ಕೀಪರ್ ಆಗಿ ಆಯ್ಕೆಗೊಂಡಿರ್ತಕ್ಕಂಥದ್ದು PR ಶ್ರೀಜೇಶ್ ರವರು. ಆಪ್ಷನ್ ಬಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್, ವಿಶ್ವ ದಯಾ ಚಳವಳಿ ದಿವಸವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ನೋಡ್ರಿ, ದಯೆ ಚಳವಳಿ ದಿವಸ ವರ್ಲ್ಡ್ ಕೈಂಡ್ನೆಸ್ ಡೇ ಯಾವ ದಿನ ಅಂತಂದ್ರೆ ನವೆಂಬರ್ 12ರಂದು ಆಚರಿಸಲಾಗುತ್ತದೆ. ನವೆಂಬರ್ 13 ದಯೆ ಚಳವಳಿ ದಿವಸ ಅಂತ ಪ್ರತಿ ವರ್ಷ ಆಚರಿಸುತ್ತೇವೆ. ನೆಕ್ಸ್ಟ್, ಭಾರತದಲ್ಲಿ ಕಿಸಾನ್ ಮಾಲ್ಗಳನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ನೋಡ್ರಿ, ನಮ್ಮ ಭಾರತದಲ್ಲಿ ಕಿಸಾನ್ ಮಾಲ್ಗಳನ್ನ ಬಜೆಟ್ ನಲ್ಲಿ ಹೇಳಿದ್ರು. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಿಸಾನ್ ಮಾಲ್ಗಳನ್ನು ಪ್ರಾರಂಭಿಸಲಾಗಿದೆ. ಮೈಸೂರು, ಗುಲ್ಬರ್ಗ ಮತ್ತೆ ಇನ್ನು ಒಂದು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭಿಸಲಾಗಿದೆ. ಸೊ ಏನಪ್ಪಾ ಅಂದ್ರೆ ಬಜೆಟ್ ನಲ್ಲಿ ಹೇಳಿರುವಂತೆ ಕಿಸಾನ್ ಮಾಲ್ಗಳನ್ನ ಮಧ್ಯವರ್ತಿಗಳ ಒಂದು ಒತ್ತಡವನ್ನ ಕಡಿಮೆ ಮಾಡುವ ಸಲುವಾಗಿ ಇದನ್ನ ಪ್ರಾರಂಭಿಸಲಾಗಿದೆ ನಮ್ಮ ಕರ್ನಾಟಕ ಸರ್ಕಾರ. ನೆನ್ಪಿಟ್ಕೊಡ್ರಿ, ಇಂಪಾರ್ಟೆಂಟ್ ಆಗುತ್ತೆ ಕಿಸಾನ್ ಮಾಲ್ ಅನ್ನುವಂತಹದ್ದು. ನೆಕ್ಸ್ಟ್, IBSF ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ವರ್ಲ್ಡ್ ಇಂಟರ್ನ್ಯಾಷನಲ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಇದೆಯಲ್ಲ 2024ನ ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದು ಬಿಲಿಯರ್ಡ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಇದನ್ನು ಗೆದ್ದವರು ಯಾರು ಅಂದ್ರೆ FN ರೈಸ್ ಅವರು FN ರೈಸ್ ಅಲ್ಲ, ಪಂಕಜ್ ಅಡ್ವಾಣಿ ಅವರು ಗೆದ್ದಿದ್ದಾರೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ಇದು ತಪ್ಪು. ಆಪ್ಷನ್ ಡಿ ಇಲ್ಲಿ ಪಂಕಜ್ ಅಡ್ವಾಣಿ 2024ರ ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಅನ್ನು ಗೆದ್ದ ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟ್, 83ನೇ ಆವೃತ್ತಿಯ ಇಂಡಿಯನ್ ರೋಡ್ ಕಾಂಗ್ರೆಸ್ 2024ರ ಸಮ್ಮೇಳನವು ಎಲ್ಲಿ ನಡೆದಿತ್ತು ಅಂತ ಕೇಳಿದ್ದಾರೆ. ಸೊ 83ನೇ ಆವೃತ್ತಿಯ ಇಂಡಿಯನ್ ರೋಡ್ ಕಾಂಗ್ರೆಸ್ 2024ರ ಸಮ್ಮೇಳನ ನಡೆದಿರ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದ್ರೆ ಇದು ಛತ್ತೀಸ್ಗಢದ ರಾಯ್ಪುರದಲ್ಲಿ ಇದು ನಡೆದಿರ್ತಕ್ಕಂಥದ್ದು. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಹೋಗೋಣ. ಯಾವ ದಿನದಂದು IRCTCಯ 3 ಕೋಟಿಗಿಂತ ಹೆಚ್ಚು ಪ್ರಯಾಣಿಕರನ್ನ ಪ್ರಯಾಣ ಮಾಡಿಸಿ ದಾಖಲೆ ನಿರ್ಮಿಸಿದೆ ಅಂತ ಕೇಳಿದ್ರು. ನೋಡ್ರಿ, ಯಾವ ದಿನದಂದು IRCTC ಇದೆಯಲ್ಲ, ಸೊ ಇದು 3 ಕೋಟಿಗಿಂತ ಹೆಚ್ಚು ಪ್ರಯಾಣಿಕರನ್ನ ಪ್ರಯಾಣ ಮಾಡಿಸಿ ದಾಖಲೆ ನಿರ್ಮಿಸಿದೆ ಅಂತಂದ್ರೆ ನವೆಂಬರ್ 4ರಂದು IRCTC 3 ಕೋಟಿಗಿಂತ ಹೆಚ್ಚು ಜನರನ್ನ ಪ್ರಯಾಣ ಮಾಡಿಸಿ ದಾಖಲೆಯನ್ನ ನಿರ್ಮಿಸಿದೆ. ನೆಕ್ಸ್ಟ್, ಸತ್ಯಜಿತ್ ರೇ ಜೀವಮಾನ ಸಾಧನೆ ಪ್ರಶಸ್ತಿ 2024 ಯಾರಿಗೆ ನೀಡಿ ಗೌರವಿಸಲಾಗಿದೆ ಅಂತ ಕೇಳ್ತಾರೆ. ಸೊ ಇದನ್ನ ಯಾರಿಗೆ ನೀಡಿ ಗೌರವಿಸಲಾಗಿದೆ ಅಂದ್ರೆ ಫಿಲಿಪ್ ನಾಯ್ಸ್ ರವರಿಗೆ ನೀಡಿ ಗೌರವಿಸಲಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್, ಇದು ನೋಡ್ರಿ, 50ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ನಡೀತಕ್ಕಂಥದ್ದು ಯಾವಾಗಪ್ಪ ಅಂತಂದ್ರೆ ನವೆಂಬರ್
ನವೆಂಬರ್ 16 ಮತ್ತೆ 17ರಲ್ಲಿ ನಡೀತಾ ಇದೆ. ಸೊ ಅದೇ ರೀತಿಯಾಗಿ ಅದು ನಡೀತಕ್ಕಂಥದ್ದು ಪಣಜಿ ಗೋವಾದಲ್ಲಿ ನಡೀತಕ್ಕಂಥದ್ದು. ಮತ್ತೆ ಇದರ ಥೀಮ್ ಏನಪ್ಪಾ ಅಂದ್ರೆ ಯಂಗ್ ಫಿಲ್ಮ್ ಮೇಕರ್ಸ್ ದ ಫ್ಯೂಚರ್ ಈಸ್ ನೌ ಅನ್ನುವುದು ಅದರ ಥೀಮ್ ಆಗಿದೆ. ಇದರ ಚೇರ್ಪರ್ಸನ್ ಆಶುತೋಷ್ ಗವಾರಿಕರ್ ಅವರು ಇದ್ದಾರೆ. ಆಶುತೋಷ್ ಗವಾರಿಕರ್ ಇದರ ಚೇರ್ಪರ್ಸನ್ ಇದ್ದಾರೆ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಇವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಅಡ್ವಾನ್ಸ್ ಘೋಷಣೆ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಸತ್ಯಜಿತ್ ರೇ ಅವರ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಯಾರಿಗಪ್ಪ ಅಂತಂದ್ರೆ ಫಿಲಿಪ್ ನಾಯ್ಸ್ ಅವರಿಗೆ ನೀಡಿ ಗೌರವಿಸಿದ್ದಾರೆ. ನೆಕ್ಸ್ಟ್, ಪ್ರಾಥಮಿಕ ಸ್ಟಾರ್ಟ್ಅಪ್ಸ್ ಬೆಂಬಲಿಸಲು ಎಲಿವೇಟ್ ಅಂತ ಹೆಸರಿದೆ. ಸೊ 74ರ ಕಾರ್ಯಕ್ರಮವನ್ನು ಆರಂಭಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ, ಸೊ ಎಲಿವೇಟ್ ಅಂತ ಬಂದ್ರೆ ಅದು ಸ್ಟಾರ್ಟ್ಅಪ್ ನ ಅಭಿವೃದ್ಧಿಗಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದನ್ನ ಆರಂಭಿಸಿರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯವಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್, ಏಷ್ಯನ್ ಮಹಿಳಾ ಹಾಕಿ ಚಾಂಪಿಯನ್ಶಿಪ್ ಟ್ರೋಫಿ 2024 ಎಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕೇಳಿದ್ರೆ ನೋಡ್ರಿ, ಏಷ್ಯನ್ ಮಹಿಳಾ ಹಾಕಿ ಚಾಂಪಿಯನ್ಶಿಪ್ 2024 ಎಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತಂದ್ರೆ ಬಿಹಾರದಲ್ಲಿ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ಇಂಥವು ಮಾತ್ರ ಇಂಪಾರ್ಟೆಂಟ್ ಆಗ್ತವೆ. ಬಿಹಾರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್, ರಾಷ್ಟ್ರೀಯ ಮಕ್ಕಳ ದಿನಾಚರಣೆ ವರ್ಲ್ಡ್ ಚಿಲ್ಡ್ರನ್ಸ್ ಡೇ ಅಂತ ನವೆಂಬರ್ 14ರಂದು ಪ್ರತಿ ವರ್ಷ ಆಚರಿಸ್ತೀವಿ ಜವಾಹರ್ಲಾಲ್ ನೆಹರು ಅವರ ಬರ್ತ್ ಆನಿವರ್ಸರಿ ಸಲುವಾಗಿ. ನೆಕ್ಸ್ಟ್, WTA ವುಮೆನ್ಸ್ ಟೆನಿಸ್ ಅಸೋಸಿಯೇಷನ್ 2024 ಫೈನಲ್ ಅನ್ನ ಗೆದ್ದವರು ಯಾರು ಅಂತ ಕೇಳಿದ್ರು. ಇದರ ಫೈನಲ್ ಅನ್ನು ಗೆದ್ದವರು ಯಾರಪ್ಪ ಅಂದ್ರೆ ಕೋಕೋ ಗಾಫ್ ಅವರು ಗೆದ್ದಿದ್ದಾರೆ. ಆಪ್ಷನ್ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್, 29ನೇ ವಾರ್ಷಿಕ COP29 ಸಮ್ಮೇಳನವನ್ನ ಎಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳಿದ್ರು. ಸೊ ಇದನ್ನ 29ನೇ ವಾರ್ಷಿಕ COP29 ಸಮ್ಮೇಳನ ಆಯೋಜಿಸಿರ್ತಕ್ಕಂಥದ್ದು ಅಜರ್ಬೈಜಾನ್ ನಲ್ಲಿ ಆಯೋಜಿಸಲಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ನಿಧನರಾಗಿದ್ದಾರೆ ಮತ್ತು ಇವರು ಸಂಗೀತಗಾರರಾಗಿದ್ದರು. ಪಂಡಿತ್ ರಾಮ್ ನಾರಾಯಣ್ ಅವರು ಯಾವ ಸಂಗೀತವನ್ನು ನುಡಿಸುತ್ತಿದ್ದರು ಅಂತ ಕೇಳಿದ್ದಾರೆ. ಇವರು ನುಡಿಸ್ತಕ್ಕಂಥ ಸಂಗೀತ ಸಾರಂಗಿಗೆ ಸಂಬಂಧಪಟ್ಟಿದ್ದರು. ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರಿಗೆ ಪದ್ಮಶ್ರೀ, ಪದ್ಮಭೂಷಣ ಮತ್ತೆ ಪದ್ಮವಿಭೂಷಣ 3 ಪ್ರಶಸ್ತಿಯನ್ನು ನೀಡಿದ್ದಾರೆ. ಸೊ ಅದಕ್ಕೋಸ್ಕರ ಇವರು ಇಂಪಾರ್ಟೆಂಟ್ ಆಗ್ತಾರೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಪ್ರಾಚೀನ ಕಲಾ ಮಹೋತ್ಸವವನ್ನ ಎಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳಿದ್ರೆ, ಸೊ ಅಂತಾರಾಷ್ಟ್ರೀಯ ಪ್ರಾಚೀನ ಕಲಾ ಮಹೋತ್ಸವವನ್ನು ಆಯೋಜಿಸಿರ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದ್ರೆ ನ್ಯೂ ಡೆಲ್ಲಿಯಲ್ಲಿ ಆಯೋಜಿಸಲಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ರೆ ನೋಡ್ರಿ, ಆಲ್ರೆಡಿ ಒಂದ್ಸಲ ಡಿಸ್ಕಸ್ ಮಾಡಿದ್ದೇವೆ. ಏನಪ್ಪಾ ಅಂದ್ರೆ ಮೊಹಮ್ಮದ್ ತಯ್ಯಬ್ ಇಕ್ರಮ್ ಪಾಕಿಸ್ತಾನದವರು ಇವರು ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ಸ್ವಲ್ಪ ನಿಗಾ ವಹಿಸಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಯಾವ ರಾಜ್ಯ ಸರ್ಕಾರವು ಹಾವು ಕಡಿತವನ್ನ ಒಂದು ರೋಗ ಎಂದು ಘೋಷಣೆ ಮಾಡಿದೆ ಅಂತ ಕೇಳ್ತಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಇದು ತಮಿಳುನಾಡು ರಾಜ್ಯ ಸರ್ಕಾರ ಏನಪ್ಪಾ ಅಂದ್ರೆ ಇದು ಹಾವು ಕಡಿತವನ್ನು ಕೂಡ ಒಂದು ರೋಗ ಅಂತ ಕನ್ಸಿಡರ್ ಮಾಡ್ತಕ್ಕಂತ ಮೊದಲ ರಾಜ್ಯವಾಗಿದೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಫ್ರಾನ್ಸ್ನ ನಂತರ ಯಾವ ದೇಶವು ಪಬ್ಲಿಕ್ ನಲ್ಲಿ ಬುರ್ಕಾಗಳನ್ನ ಬ್ಯಾನ್ ಮಾಡಿದೆ ಅಂತ ಕೇಳಿದ್ರು ನೋಡ್ರಿ. ಫ್ರಾನ್ಸ್ನ ನಂತರ ಯಾವ ದೇಶ ಪಬ್ಲಿಕ್ ನಲ್ಲಿ ಅಂದ್ರೆ ಹೊರಗಡೆ ಬುರ್ಕಾಗಳನ್ನ ಬ್ಯಾನ್ ಮಾಡಿದೆ ಅಂತ ಸ್ವಿಟ್ಜರ್ಲ್ಯಾಂಡ್. ಫ್ರಾನ್ಸ್ ಬ್ಯಾನ್ ಮಾಡಿತ್ತು, ಆಮೇಲೆ ಸೆಕೆಂಡ್ ಸ್ವಿಟ್ಜರ್ಲ್ಯಾಂಡ್ ಇದನ್ನ ಬ್ಯಾನ್ ಮಾಡಿ ಅಂತಕ್ಕಂತ ಒಂದು ದೇಶವಾಗಿದೆ ಪಬ್ಲಿಕ್ ಸೇಫ್ಟಿ ಸಲುವಾಗಿ. ನೆಕ್ಸ್ಟ್, ಭಾರತದ ಮೊದಲ ಡಿಜಿಟಲ್ ಜನಸಂಖ್ಯೆ ಗಡಿಯಾರವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ತುಂಬಾ ಇಂಪಾರ್ಟೆಂಟ್. ಭಾರತದ ಮೊದಲ ಡಿಜಿಟಲ್ ಗಡಿಯಾರವನ್ನು ಆರಂಭಿಸಿರ್ತಕ್ಕಂಥದ್ದು ಎಲ್ಲಪ್ಪ ಅಂತ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಇದನ್ನ ಪ್ರಾರಂಭಿಸಲಾಗಿದೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸ್ವಲ್ಪ ನಿಗಾ ವಹಿಸಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಜನಜಾತಿ ಜೆ ಆಗೈತಿ, ಇದು ಜೆ ಆಗೋದು. ಜನಜಾತಿಯ ಗೌರವ ದಿವಸ ಬುಡಕಟ್ಟು ಜನಾಂಗದವರಾಗಿದ್ದು ಇವರ ಗೌರವ ದಿವಸವನ್ನ ಯಾವ ದಿನದಂದು ಆಚರಿಸ್ತಾರೆ ಅಂದ್ರೆ ನವೆಂಬರ್ 15ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ನೆಕ್ಸ್ಟ್, ಮಧ್ಯಪ್ರದೇಶ ಮತ್ತು ಯಾವ ರಾಜ್ಯವು ಜಂಟಿಯಾಗಿ ಚಿರತೆಗಳ ಸಂರಕ್ಷಣೆಗಾಗಿ ಜಂಟಿ ಕಾರಿಡಾರ್ ನಿರ್ವಹಣಾ ಸಮಿತಿಯನ್ನ ರಚಿಸಿವೆ ಅಂತ ಕೇಳಿಸಿದ ಯಾವ್ದಾದ್ರು ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶ 2 ರಾಜ್ಯಗಳು ಜಂಟಿಯಾಗಿ ಚಿರತೆಗಳ ಕಾರಿಡಾರ್ ಅನ್ನ ಪ್ರಾರಂಭಿಸಿರ್ತಕ್ಕಂಥ ರಾಜ್ಯಗಳಾಗಿವೆ. ನೆಕ್ಸ್ಟ್, ಯಾವ ದೇಶವು H5 ಬರ್ಡ್ ಫ್ಲೂ ಅಂದ್ರೆ ಇದು ಹಕ್ಕಿಗಳು ಮತ್ತು ಪ್ರಾಣಿಗಳು ಬರ್ತಕ್ಕಂಥ ರೋಗವಾಗಿತ್ತು. ಇದು ಮೊದಲ ಮಾನವ ಪ್ರಕರಣವನ್ನ ದೃಢೀಕರಿಸಿದೆ ಅಂತ ಕೇಳಿದ್ರು. ಯಾವ ದೇಶದಲ್ಲಿ ಇದನ್ನಪ್ಪ ಅಂತಂದ್ರೆ ಕೆನಡಾದಲ್ಲಿ ಇದರ ಒಂದು ಮೊದಲ ಮಾನವ ಪ್ರಕರಣವನ್ನ ದೃಢೀಕರಿಸಿದ ರಾಜ್ಯವಾಗಿದೆ, ಕೆನಡಾ ಆಗಿದೆ. ನೆಕ್ಸ್ಟ್, ಭಾರತದ ಮೊದಲ ಮಿಲಿಟರಿ ಬಾಹ್ಯಾಕಾಶ ವ್ಯಾಯಾಮದ ಹೆಸರೇನು ಅಂತ ಕೇಳಿದ್ರು ನೋಡ್ರಿ. ಮಿಲಿಟರಿ ನೆಲದ ಮೇಲೆ ಆಯ್ತು, ಗಾಳಿ ಒಳಗಡೆ ಆಯ್ತು, ನೀರಾಗ ಆಯ್ತು, ಇನ್ಬಿಟ್ಟು ಅಂತರಿಕ್ಷ ಅಂದ್ರೆ
ಸ್ಪೇಸ್ ನಲ್ಲಿ ಮಿಲಿಟರಿ ಒಂದು ಇದನ್ನ ಸ್ಪೇಸ್ ಗೆ ಸಂಬಂಧಪಟ್ಟಂತ ಡಿಫೆನ್ಸ್ ಸಲುವಾಗಿ ಮಿಲಿಟರಿ ವ್ಯಾಯಾಮ ಕಂಡಕ್ಟ್ ಮಾಡಿದ್ದಾರೆ. ಸೊ ಏನಪ್ಪಾ ಇದರ ಹೆಸರು ಅಂದ್ರೆ ಅಂತರಿಕ್ಷ ಅಭ್ಯಾಸ 2024. ಅಂತರಿಕ್ಷ ಅಭ್ಯಾಸ 2024 ಅನ್ನುವಂತಹದ್ದು ಇದೊಂದು ಬಾಹ್ಯಾಕಾಶ ಮಿಲಿಟರಿ ಯುದ್ಧ ಅಭ್ಯಾಸವಾಗಿದೆ. ನೆನ್ಪಿಟ್ಕೊಳ್ರಿ, ಈ ಟೈಪ್ ಏನು ಸ್ಪೆಷಲ್ ಇರ್ತಾವಲ್ಲ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತವೆ, ಇವುಗಳನ್ನ ಮರಿಬೇಡಿ. ನೆಕ್ಸ್ಟ್, ಏಷ್ಯಾದ ಅತ್ಯಂತ ಶ್ರೀಮಂತ ಹಳ್ಳಿಯಾದಂತಹ ಮಾದಾಪುರ ಹಳ್ಳಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರು. ನೋಡ್ರಿ, ಏಷ್ಯಾದ ಅತ್ಯಂತ ಶ್ರೀಮಂತ ಹಳ್ಳಿಯಾದ ಮಾದಾಪುರ ಹಳ್ಳಿ ಕಂಡು ಬರ್ತಕ್ಕಂಥದ್ದು ಗುಜರಾತ್ ನಲ್ಲಿ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ಕಚ್ ಜಿಲ್ಲೆಯಲ್ಲಿ, ಗುಜರಾತ್ನ ಕಚ್ ಜಿಲ್ಲೆ. ವಿಶ್ವ ಬಾಕ್ಸಿಂಗ್ ಆಯೋಜಿಸಿದ ಅಂಡರ್-19 ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಗಳನ್ನ ಯಾವ ದೇಶ ನಡೆಸಲಾಗಿದೆ ಅಂತ ಕೇಳಿದ್ರು. ನೋಡಿ, ಅಂಡರ್-19 ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನ ಯಾವ ದೇಶದಲ್ಲಿ ನಡೆಸಲಾಗಿದೆ ಅಂತಂದ್ರೆ ಇದನ್ನ ಅಮೆರಿಕ, US ದಲ್ಲಿ ನಡೆಸಲಾಗಿದೆ. ಸೊ ಇದರ ವರ್ಲ್ಡ್ ಬಾಕ್ಸಿಂಗ್ ಆಯೋಜಿಸಿದೆ, ಫೆಡರೇಷನ್ ಇದನ್ನ ಆಯೋಜಿಸಿರ್ತಕ್ಕಂಥದ್ದು. ನೆಕ್ಸ್ಟ್, ಸ್ತ್ರೀ ಸಶಕ್ತೀಕರಣಕ್ಕೆ ನಮೋ ಡ್ರೋನ್ ದೀದಿ ಯಾವ ಸರ್ಕಾರ ಚಾಲನೆ ನೀಡಿದೆ ಅಂತ ಕೇಳಿದ್ರೆ ಸ್ತ್ರೀಯರಿಗೆ ಅಂತಾನೆ ಏನಪ್ಪಾ ನಮೋ ಡ್ರೋನ್ ದೀದಿ ಅನ್ನುವಂತಹ ಡ್ರೋನ್ ಗಳನ್ನ ಬಾಡಿಗೆ ತೆಗೆದುಕೊಳ್ಳುವ ಒಂದು ಯೋಜನೆಯನ್ನ ಆರಂಭಿಸಿರ್ತಕ್ಕಂಥದ್ದು ಯಾವ್ದಪ್ಪ? ಸೆಂಟ್ರಲ್ ಕೇಂದ್ರ ಸರ್ಕಾರ ಇದನ್ನ ಪ್ರಾರಂಭಿಸಿದೆ. ನೆಕ್ಸ್ಟ್, ದೇಶದ ಮೊದಲ ಏರ್ ಟ್ರೈನ್ ವ್ಯವಸ್ಥೆಯನ್ನ ಯಾವ ವಿಮಾನ ನಿಲ್ದಾಣದಲ್ಲಿ ಆರಂಭಿಸಲಾಗಿದೆ ಅಂತ ಕೇಳಿದ್ರು. ನೋಡಿ, ದೇಶದ ಮೊದಲ ಏರ್ ಟ್ರೈನ್ ವ್ಯವಸ್ಥೆನ ಆರಂಭಿಸಿರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ದಿಲ್ಲಿ ಏರ್ಪೋರ್ಟ್ ನಲ್ಲಿ ಇದನ್ನ ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸಹಿಷ್ಣುತೆ ದಿವಸ್, ವರ್ಲ್ಡ್ ಇಂಟರ್ನ್ಯಾಷನಲ್ ಡೇ ಆಫ್ ಟಾಲರೆನ್ಸ್ ಅನ್ನೋದನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ನವೆಂಬರ್ 16 ಪ್ರತಿ ವರ್ಷ ಆಚರಿಸಲಾಗುತ್ತದೆ, ಅಂತಾರಾಷ್ಟ್ರೀಯ ಸಹಿಷ್ಣುತೆ ದಿವಸ್ ಅಂತ. ನೆಕ್ಸ್ಟ್, ವಿಶ್ವದಲ್ಲಿ ಅತಿ ಹೆಚ್ಚು ಉದ್ದದ ಕೂದಲನ್ನು ಬೆಳೆಸಿ ವಿಶ್ವ ದಾಖಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರು. ನೋಡಿ, 7 ಅಡಿ 6 ಇಂಚ್ ಉದ್ದ ಕೂದಲು ಮಾಡಿ ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಹೆಸರನ್ನ ಪಡೆದಿದ್ದಾರೆ. ಯಾರಪ್ಪ ಅಂತಂದ್ರೆ ಸ್ಮಿತಾ ಶ್ರೀವಾಸ್ತವ್ ಅವರು ಈ ಒಂದು ದಾಖಲೆಯನ್ನು ಮಾಡಿ ರೆಕಾರ್ಡ್ ಮಾಡಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ನೆಕ್ಸ್ಟ್, ಕೇರಳದ ಮೊದಲ ಕೇರಳ ಪ್ರಭಾ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ ಅಂತ ಕೇಳಿದ್ರೆ. ಸೊ ಈ ರೀತಿಯಾಗಿ ಮಾಡಿರ್ತಕ್ಕಂಥ ಮೊದಲ ಪ್ರಶಸ್ತಿ ಇದನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಎಸ್ ಸೋಮನಾಥನ್, ಇಸ್ರೋದ ಅಧ್ಯಕ್ಷರಾದ ಎಸ್ ಸೋಮನಾಥನ್ ರವರಿಗೆ ಈ ಒಂದು ಕೇರಳದ ಮೊದಲ ಕೇರಳ ಪ್ರಭಾ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 2024ರ ಬೂಕರ್ ಪ್ರಶಸ್ತಿಗೆ ಯಾರನ್ನ ನೀಡಲಾಗಿದೆ ಅಂತ ಕೇಳಿದ್ರೆ, ಸೊ ಆರ್ಬಿಟಲ್ ಅನ್ನುವಂತಹ ಲೇಖನ ಬರೆದಿದ್ದಾರೆ. ಸೊ ಇವರು ಅದಕ್ಕೋಸ್ಕರ ಯಾರಪ್ಪ ಅಂತಂದ್ರೆ ಸಮಂತಾ ಹಾರ್ವೆ ಅವರಿಗೆ 2024ರ ಬೂಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜಪಾನ್ ದೇಶದ ಪ್ರಧಾನಿಯಾಗಿ ಯಾರು ಮರು ಆಯ್ಕೆಯಾಗಿದ್ದಾರೆ ಅಂತ ನೋಡ್ರಿ. ಜಪಾನ್ ದೇಶದ ಪ್ರಧಾನಿಯಾಗಿ ಯಾರು ಮರು ಆಯ್ಕೆಯಾಗಿದ್ದಾರೆ ಅಂತಂದ್ರೆ ಶಿಗೆರು ಇಶಿಬಾ ಅವರು ಜಪಾನ್ ದೇಶದ ಪ್ರಧಾನಿಯಾಗಿ ಮರು ಆಯ್ಕೆಯಾಗಿದ್ದಾರೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ವಿಶ್ವದ ಮೊದಲ ಹೈಡ್ರೋಜನ್ ಚಾಲಿತ ಯುದ್ಧ ಟ್ಯಾಂಕ್ ಅನ್ನ ಯಾವ ಕಂಪನಿ ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಸೊ ನಾವು ಅಂದ್ರೆ ವಿಶ್ವದ ಮೊದಲ ಹೈಡ್ರೋಜನ್ ಚಾಲಿತ ಯುದ್ಧ ಟ್ಯಾಂಕ್ ಅನ್ನ ಪ್ರಾರಂಭಿಸಿರ್ತಕ್ಕಂಥದ್ದು ಹೋಂಡೈ ಕಂಪನಿ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. ನೆಕ್ಸ್ಟ್, ಎಲ್ಲಿ ನಡೆಯುತ್ತಿರುವ ವರ್ಲ್ಡ್ ಟ್ರಾವೆಲ್ ಮಾರ್ಟ್ ನ ಜೊತೆಗೆ ಚಲೋ ಇಂಡಿಯಾ ಅಭಿಯಾನವನ್ನ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ರೆ. ನೋಡ್ರಿ, ವರ್ಲ್ಡ್ ಟ್ರಾವೆಲ್ ಮಾರ್ಟ್ ನ ಜೊತೆಗೆ ಚಲೋ ಇಂಡಿಯಾ ಅಭಿಯಾನವನ್ನ ಪ್ರಾರಂಭಿಸಲಾಗಿದೆ. ಸೊ ಅದು ಎಲ್ಲಿಯಪ್ಪ ಅಂತಂದ್ರೆ ಲಂಡನ್ ನಲ್ಲಿ ಈ ಒಂದು ಇದನ್ನ ವರ್ಲ್ಡ್ ಟ್ರಾವೆಲ್ ಮಾರ್ಟ್ ನಡೀತಾ ಇದೆ. ಸೊ ಅದರ ಜೊತೆಗೆ ಚಲೋ ಇಂಡಿಯಾ ಅಭಿಯಾನವನ್ನು ಕೂಡ ಪ್ರಾರಂಭಿಸಲಾಗಿದೆ. ಇತ್ತೀಚೆಗೆ ಪುಷ್ಕರ ಮೇಳವು ಎಲ್ಲಿ ಆರಂಭವಾಗಿದೆ ಅಂತ ಕೇಳಿದ್ರೆ. ಸೊ ಪುಷ್ಕರ ಮೇಳ ಅಂತಂದ್ರೆ ಒಂಟಿಯ ಜಾತ್ರೆ. ಸೊ ಇದು ಆರಂಭಗೊಂಡಿರ್ತಕ್ಕಂಥದ್ದು ರಾಜಸ್ಥಾನ ರಾಜ್ಯದಲ್ಲಿ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ. 2024ರ ಸ್ಟಾರ್ಕ್ ಸೌತ್ ಏಷ್ಯನ್ ಟೆಲಿಕಮ್ಯುನಿಕೇಶನ್ ರೆಗ್ಯುಲೇಟರ್ಸ್ ಕೌನ್ಸಿಲ್ ಸಮ್ಮೇಳನವನ್ನ ಎಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕೇಳಿದ್ರೆ. ಸೊ ಇದನ್ನು ಹಮ್ಮಿಕೊಂಡಿದ್ದು ಎಲ್ಲಿಪ್ಪ ಅಂತಂದ್ರೆ ನವದೆಹಲಿಯಲ್ಲಿ 2024ರ ಸ್ಟಾರ್ಕ್ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿದೆ. ಯಾವ ರಾಜ್ಯದ ದರ್ಬಾಂಗ್ನಲ್ಲಿ ನೂತನ ಏಮ್ಸ್ ಇನ್ಸ್ಟಿಟ್ಯೂಟ್ ಅನ್ನು ಪ್ರಧಾನಿಯವರು ಉದ್ಘಾಟಿಸಿದ್ದಾರೆ ಅಂತ ಕೇಳಿದ್ರು. ಸೊ ಏಮ್ಸ್ ಇನ್ಸ್ಟಿಟ್ಯೂಟ್ ಅನ್ನ ಪ್ರಧಾನಿಯವರು ಎಲ್ಲಿ ಉದ್ಘಾಟಿಸಿದ್ದಾರೆ ಅಂತಂದ್ರೆ ಆಪ್ಷನ್ ಡಿ ಬಿಹಾರದ ದರ್ಬಾಂಗದಲ್ಲಿ ಇದನ್ನ ಉದ್ಘಾಟಿಸಿದ್ದಾರೆ ಇತ್ತೀಚೆಗೆ. ನೆಕ್ಸ್ಟ್, ವಿಶ್ವದ ಅತಿ ಎತ್ತರದ ವಿಗ್ರಹವಾದ ಸ್ಪ್ರಿಂಗ್ ಟೆಂಪಲ್ ಬುದ್ಧ ಇರುವುದು ಎಲ್ಲಿ ಅಂತ ಕೇಳಿದ್ರೆ. ಅಂದ್ರೆ ವಿಶ್ವದ ಅತಿ ಎತ್ತರದ ವಿಗ್ರಹ ಚೀನಾದಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದಂತ ಉತ್ತರವಾಗುತ್ತೆ.
ಸೊ ಇಲ್ಲಿಗೆ ನಮ್ಮ ಇವತ್ತಿನ ಕರೆಂಟ್ ಅಫೇರ್ಸ್ ಅಂದ್ರೆ ಈ ವಾರದ ಕರೆಂಟ್ ಅಫೇರ್ಸ್ ಮುಕ್ತಾಯಗೊಂಡಿದ್ದಾವೆ. ಸೊ ಇದ್ರ ಕಂಟಿನ್ಯೂಷನ್ ಪಾರ್ಟ್ ನಾಳೆಯಿಂದ ಡೈಲಿ ಕರೆಂಟ್ ಅಫೇರ್ಸ್ ಬರುತ್ತೆ, ಮತ್ತೆ ವೀಕ್ಲಿ ಕರೆಂಟ್ ಅಫೇರ್ಸ್ ಈ ಮಂತ್ ಎಂಡಿಗೆ ಸೊ ಇದ್ರದ್ದು ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಬರುತ್ತೆ. ಸೊ ಅದೇ ರೀತಿಯಾಗಿ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ರಿವಿಷನ್ ಆಗುತ್ತೆ. ಡೈಲಿ ವಿಡಿಯೋ ನೋಡ್ತಾ ಇರಿ, ಅಪ್ ಟು ಡೇಟ್ ಆಗಿರಿ, ಮತ್ತೆ ನಾನು ಮಾಡ್ತಕ್ಕಂಥ ಎಲ್ಲ ಕರೆಂಟ್ ಅಫೇರ್ಸ್ ಇದರಲ್ಲಿ ಕವರ್ ಮಾಡಿರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕೊನೆವರೆಗೂ ನೋಡ್ತಿಕ್ಕೆ ಧನ್ಯವಾದಗಳು. ಮತ್ತೆ ಡಿಸ್ಕ್ರಿಪ್ಷನ್ ಒಳಗೆ ಇರ್ತಕ್ಕಂಥ ನಮ್ಮ ಚಾನಲ್ ಲಿಂಕ್ ಕೂಡ ಫಾಲೋ ಮಾಡ್ಕೊಡ್ರಿ.